ಪ್ರಿಯ ವೀಕ್ಷಕರೇ, ಶಿರಸಿ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿ ಒಂದು ಕಟ್ಟಡ ಅನಾಥಪ್ರೇತವಾಗಿ ನಿಂತಿದೆ. ಕಟ್ಟಡದ ಹೆಸರು ಗುಣಭರವಸೆ ಕಾರ್ಯಾಲಯ. ಆಶ್ಚರ್ಯವಾಗಬೇಡಿ ವೀಕ್ಷಕರೇ, ಶಿರಸಿ PWD ವಿಭಾಗದ ರಸ್ತೆಗಳೆಲ್ಲ ತೋಪೆದ್ದು ಹೋಗಿರುವಾಗ ಇದಾವ ಗುಣಭರವಸೆ ಕಾರ್ಯಾಲಯ ಎಂದು ನಿಜಕ್ಕೂ ಇದು ಇದೆ. ಕಳೆದ 12-13 ವರ್ಷಗಳ ಹಿಂದೆಯೇ ಶಿರಸಿ PWD ಆವರಣದಲ್ಲಿ ಗುಣಭರವಸೆ ಕಾರ್ಯಾಲಯದ ಹೆಸರಿನಲ್ಲಿ ಇಲ್ಲೊಂದು ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಸುರಿಯಲಾಗಿದೆ. ಪ್ರಿಯ ವೀಕ್ಷಕರೇ, ವಿಪರ್ಯಾಸವೆಂದರೆ ಈ ಕ್ವಾಲಿಟಿ ಕಂಟ್ರೋಲ್ ಕಾರ್ಯಾಲಯ ಕಾರ್ಯಾರಂಭ ಮಾಡುವುದಿರಲಿ, ಉದ್ಘಾಟನಾ ಭಾಗ್ಯವನ್ನೇ ಕಂಡಿಲ್ಲ. ಈಗ ಇಡೀ ಕಟ್ಟಡ ಗುಣಮಟ್ಟವೇ ಭರವಸೆ ಕಳೆದುಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆ ಕಾಮಗಾರಿಗಳ ಗುಣಮಟ್ಟ ನೋಡಿಕೊಳ್ಳುವ ಹೊಣೆ ಈ ಗುಣಭರವಸೆ ಕಾರ್ಯಾಲಯದ ಪ್ರಮುಖ ಕೆಲಸ. ಅಂತೆಯೇ ಕಾರವಾರದಲ್ಲಿ ಈಗಾಗಲೇ ಒಂದು ಕಾರ್ಯಾಲಯವಿದೆ. ಶಿರಸಿ ವಿಭಾಗದಿಂದ ಗುತ್ತಿಗೆದಾರರು ಅಲೆದಾಡುವುದನ್ನು ತಪ್ಪಿಸುವ ಸಲುವಾಗಿ ಶಿರಸಿಯಲ್ಲೂ ಗುಣಭರವಸೆ ಕಾರ್ಯಾಲಯ ನಿರ್ಮಾಣ ಆಗಿತ್ತು. ಆದರೆ ಅದು ಈಗ ವೇಸ್ಟ್ ಆಗಿದೆ. ಯಥಾ ಪ್ರಕಾರ ಶಿರಸಿ ವಿಭಾಗ PWD ಕಾಮಗಾರಿ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕಾರವಾರಕ್ಕೆ ಜಲ್ಲಿ, ರೇತಿ, ಸಿಮೆಂಟ್, ಕಬ್ಬಿಣ, ಡಾಂಬರ್ ಹೊತ್ತು ಪರೀಕ್ಷೆಗಾಗಿ ಅಲೆಯುವುದು ತಪ್ಪಿಲ್ಲ. ಹಾಗಂತ ಕಾರವಾರದ ಗುಣಭರವಸೆ ಕಾರ್ಯಾಲಯದಲ್ಲಿರುವ ಹೆಗ್ಗಣಗಳಿಗೆ ಒಳ್ಳೆಯ ಗುಣಗಳೇನಿಲ್ಲ. ಇಲ್ಲಿ ಕಾಮಗಾರಿಯಲ್ಲಿ ತಲಾ 1% ತೆಗೆದಿಡಲೇಬೇಕು. ಚೌಕಾಶಿ ಮಾಡಿದರೆ 0.5%ಗೆ ಇದು ನಿಲ್ಲುತ್ತದೆ. ಶಿರಸಿಯಲ್ಲಿ ಈ ಕಾರ್ಯಾಲಯ ಪ್ರಾರಂಭವಾಗಿಲ್ಲ. ಆದರೆ ಶಿರಸಿಯಲ್ಲಿ RN ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಲ್ಲೂ ಈ ಕುರಿತ ಪರೀಕ್ಷೆ ಮಾಡಿಸಬಹುದಾಗಿದೆ. ಆದರೆ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಕಾರವಾರದ ಗುಣಭರವಸೆ ಕಾರ್ಯಾಲಯದೆಡೆ ವಿಶೇಷ ಆಸಕ್ತಿ. ಅದರ ಫಲವೇ ಗುತ್ತಿಗೆದಾರರು ದೂರದ ಕಾರವಾರಕ್ಕೆ ಕಾಮಗಾರಿ ಸಾಮಗ್ರಿ ಹೊತ್ತೊಯ್ಯುವ ಕಾಯಕದಿಂದ ಮುಕ್ತಿ ದೊರಕಿಲ್ಲ. ಅಲ್ಲಿಗೆ ಶಿರಸಿ ಗುಣಭರವಸೆ ಕಾರ್ಯಾಲಯ ಪ್ರಾರಂಭವಾಗದಿರುವ ರಹಸ್ಯವೇನು? ಈ ಕಟ್ಟಡಕ್ಕೆ ಖರ್ಚು ಮಾಡಲಾದ ಮೊತ್ತದ ಕಥೆಯೇನು? ಈ ಬಗ್ಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉತ್ತರಿಸಬೇಕಾಗಿದೆ. ಪೃಥ್ವಿರಾಜ ನ್ಯೂಸ್, ಶಿರಸಿ, ಉತ್ತರ ಕನ್ನಡ.